ಬಾಸ್ ಬಾಸ್ ನನ್ನ ಮಾತು ಕೇಳಿ ಬಾಸ್. ಈ ಕತೆ ನಾನು ಕೇಳಬೇಕಾ? ನಿನ್ನ ಪ್ರಾಬ್ಲಮ್ಸ್ಗಳು ಕೇಳಬೇಕಾ ಅಥವಾ ನಿನ್ನ ತಲೆ ಹರಟೆ ಕೇಳಬೇಕಾ? ಕಮಿಟ್ ಆಗಿರೋ ಕೆಲಸನ ನೆಟ್ಟಿಗೆ ಮಾಡೋದಕ್ಕಾಗಲ್ಲ ನಿನಗೆ? ಬಾಸ್ ಅದು ಮಾತಾಡಬೇಡ ನೀನು. ಹೋಗ್ತೀನಿ ಅಂತ ಒಪ್ಕೊಂಡಿದ್ದು ನೀನೇ ತಾನೆ. ಸಡನ್ನಾಗಿ ಏನಾಗುತ್ತೆ ನಿನಗೆ? ಓಕೆ, ನಿನ್ಗೊಬ್ಳಿಗೆ ಹೋಗೋದಕ್ಕೆ ಬೇಜಾರು ಅಥವಾ ಭಯ ಅಂತ ಹೇಳೋದಾದ್ರೆ ನಾನು ನಿನ್ನ ಜೊತೆ ಬರ್ತಿರ್ಲಿಲ್ವಾ? ನನಗಂತೂ ಡೌಟ್ ಇಲ್ಲ, ಖಂಡಿತ ಹೋಗ್ತಾ ಇದ್ರಿ. ಅದನ್ನ ಬಿಟ್ಟು ಹೋಗೋದಿಲ್ಲ ಅಂತಂದ್ರೆ ನಮ್ಮ ಕಂಪನಿಯಿಂದ ನಾನೇ ಬರ್ತೀನಿ ಅಥವಾ ಬೇರೆ ಯಾರೋ ಬರ್ತಿದ್ದಾರೆ ಅಂತ ಮುಂಚೆನೇ ಇನ್ಫಾರ್ಮ್ ಮಾಡಿರ್ತೀವಿ. ಹಾಗಾಗಿ ಇವ್ರು ಮೀಟಿಂಗ್ ಅರೇಂಜ್ ಮಾಡಿರ್ತಾರೆ. ಈಗ ನೀನು ಸಡನ್ ಬರೋದಿಲ್ಲ ಅಂತಂದ್ರೆ ಮೀಟಿಂಗ್ ಅರೇಂಜ್ ಮಾಡಿರೋರು ಏನ್ ಮಾಡ್ಬೇಕು? ಸಾರಿ ಬಾಸ್, ನೀವ್ ಹೇಳ್ತಿರೋದು ಸರಿಯಾಗೇ ಇದೆ. ಅಷ್ಟಲ್ದೆ ಹೋಗ್ತೀನಿ ಅಂತ ಒಪ್ಕೊಂಡಿದ್ ಕೂಡ ನಾನೇ. ಅದನ್ನ ನಾನು ಇಲ್ಲ ಅನ್ನಲ್ಲ, ಅಥವಾ ನೀವು ಹೇಳಿರೋ ತರ ಸಮಸ್ಯೆ ಆಗಲ್ಲ ಅಂತಾನೂ ಹೇಳಿಲ್ಲ. ಪ್ರಾಬ್ಲಮ್. ನಾನು ಹೋಗ್ತೀನಿ ಅಂತ ಒಪ್ಕೊಂಡ್ಮೇಲೆ ಒಂದು ಪರ್ಸನಲ್ ಕೆಲಸ ಬಂತು, ಅದು ಕೂಡ ತುಂಬಾ ಇಂಪಾರ್ಟೆಂಟು. ನಾನೇ ನಿಮ್ಮ ಹತ್ರ ಲೀವ್ ಕೇಳೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ. ನೋಡು, ನಿನ್ನ ಪರ್ಸನಲ್ ಲೈಫ್ ನಿನಗೆ ತುಂಬ ಇಂಪಾರ್ಟೆಂಟ್ ಅನ್ನೋದಾದ್ರೆ ಪ್ರೊಫೆಷನಲ್ ವರ್ಕಿಗೆ ಬರಲೇಬೇಕಾಗಿತ್ತು. ದೇರ್ ಇಸ್ ಎ ವೆರಿ ಥಿನ್ ಲೈನ್ ಬಿಟ್ವೀನ್ ಪರ್ಸನಲ್ ಲೈಫ್ ಆ್ಯಂಡ್ ಪ್ರೊಫೆಷನಲ್ ಲೈಫ್. ಎರಡು ಕಡೆಯಿಂದನೂ ಅದನ್ನು ಕ್ರಾಸ್ ಮಾಡಬಾರ್ದು. ಎರಡು ಕಡೆಯಿಂದ ಅದನ್ನು ಕ್ರಾಸ್ ಮಾಡಿದ್ರೆ ಯಾವ ಕಡೆನೂ ಕಂಪ್ಲೀಟ್ ಡೆಡಿಕೇಶನ್ ಕೊಡೋದಕ್ಕಾಗಲ್ಲ. ನಿಜ ಬಾಸ್, ನೀವು ಹೇಳಿ ಒಪ್ಕೊಳ್ತೀನಿ. ನಿನಗೆ ದಿನ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಟೈಮ್ ಇರುತ್ತೆ, ನಾನು ಹೇಳಿದ ಕೆಲಸ ಮಾಡೋದಕ್ಕೆ ಟೈಮ್ ಇರೋದಿಲ್ಲಲ್ಲ. ನೀನು ಮಾಡ್ಕೊಂಡು ಒಪ್ಕೊಂತೀಯ, ಆದರೆ ಕೆಲಸ ಮಾಡಲ್ಲ. ಅದು ಹಾಗಲ್ಲ ಬಾಸ್, ಆಕ್ಚುಲಿ ಪರ್ಸನಲ್ ಕೆಲಸ. ಓಕೆ, ಅಷ್ಟು ಇಂಪಾರ್ಟೆಂಟ್ ಪರ್ಸನಲ್ ಕೆಲಸ ಏನಿದೆ ಹೇಳಿ. ನಾನಿದ್ದು ಮೈಸೂರು ನನ್ನ ಮದುವೆ, ಗಾಡಿ ಕಳಿಸ್ತೀನಿ, ಬಂದ್ಬಿಡು. ನೀನು ಅತ್ತಿಗೆನ ಜಗತ್ತೆಲ್ಲ ನೋಡಬಾರ್ದು ಅಂದರೆ ನೀನು ನಾವು ಹೇಳ್ದಂಗೆ ಕೇಳಲೇಬೇಕು. ಯಾಕೆ ಸುಮ್ಮನೆ ನಿಂತಿದೆಯಾ? ಏನೂ ಇಲ್ಲ ಅಲ್ವಾ? ಹೇಳ್ಕೊಳ್ಳುವಂಥದ್ದಾಗಲಿ ಅಥವಾ ಅನ್ಅವಾಯ್ಡಬಲ್ ಅನ್ನೋದು ಯಾವುದೂ ಇಲ್ಲ ಅಲ್ವಾ? ಇದೆ ಬಾಸ್, ಆದರೆ ಅದನ್ನು ನಿಮ್ಮ ಹತ್ರ ಹೇಳೋದಕ್ಕಾಗಲ್ಲ. ಯಾಕೆ ಹೇಳೋದಕ್ಕಾಗಲ್ಲ? ನೀನು ನನ್ನ ಫ್ಯಾಮಿಲಿ ಆ್ಯಂಡ್ ಮೋರ್ ವೆಲ್ ಯು ವರ್ಕ್ ಹಿಯರ್. ನಾನು ಏನೋ ಕೆಲಸ ಹೇಳಿದ್ರು ನೀನು ರಿಪೋರ್ಟ್ ಮಾಡ್ತೀಯ ತಾನೆ? ಏನೋ ಸಮಸ್ಯೆಯಿಂದ ಒಟ್ಟಿಗೆ ಇರ್ತೀಯ, ಸಾಲ್ವ್ ಮಾಡೋದಕ್ಕೆ ಬರ್ತೀನಿ. ಇಷ್ಟೆಲ್ಲ ಇರುವಾಗ ಯಾಕೆ ಹೇಳೋದಕ್ಕಾಗಲ್ಲ? ಇದನ್ನು ಮೀರಿ ಪರ್ಸನಲ್ ಅನ್ನೋದು ಏನಿರುತ್ತೆ? ತುಂಬ ಇರುತ್ತೆ. ನಾನಿಲ್ಲಿ ಎಂಪ್ಲಾಯಿ, ನೀವು ನನ್ನ ಬಾಸ್. ಹೊರಗಡೆ ನನ್ನ ತತ್ವನೇ ಬೇರೆ, ನಿಮ್ಮ ಪ್ರಿನ್ಸಿಪಲ್ಸೇ ಬೇರೆ. ಎರಡು ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಆ್ಯಂಡ್ ನಾವು ಫ್ರೆಂಡ್ಸ್ ಕೂಡ ಅಲ್ಲ. ಅದಲ್ಲದೆ ನಿಮ್ಮ ತಮ್ಮ ನಮ್ಮ ಅಕ್ಕನ ಮದುವೆ ಆಗಕ್ಕೆ ಹೊರಟಿರೋದೇ ಹೊರತು ನೀವು ನನ್ನನ್ನಲ್ಲ. ಹಾಗಾಗಿ ನಮ್ಮಿಬ್ರ ಮಧ್ಯೆ ಪರ್ಸನಲ್ ಅನ್ನೋದೇ ಇಲ್ಲ. ಕ್ಲೋಸ್ನೆಸ್ಸು ಯಾವತ್ತೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆನೂ ಇರಲ್ಲ. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗ್ದಿರೋ 1000 ಪರ್ಸನಲ್ ಕೆಲಸ ನನಗಿದೆ. ನಾನು ಅದನ್ನ ಮಾಡಲೇಬೇಕು, ನನಗೆ ಲೀವ್ ಬೇಕೇ ಬೇಕು ಅಷ್ಟೇ. ಬಾಸ್, ಕಾನ್ಫರೆನ್ಸ್ಗೆ ನೀವೇ ಹೋಗ್ಬೇಕು ಅಂತೇನು? ಬೇರೆ ಯಾರನ್ನಾದ್ರೂ ಕಳಿಸ್ಬೋದಲ್ವಾ? ಬೆಂಗಳೂರಲ್ಲಿ ಏನು ಕಮ್ಮಿ ಕೆಲಸ ಇದೆಯಾ? ಕಳಿಸ್ಬೋದಿತ್ತು, ಆದರೆ ವಿಕ್ರಾಂತ್ ಮದುವೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾನೆ. ಸಾರ್ಥಕ್ ಕಂಪ್ನಿ ನೋಡ್ಕೋತಾ ಇದ್ದಾನೆ. ಇನ್ನು ಸಾರಿಕಾ ಫ್ರೀ ಇಲ್ಲ. ಅದು ಅಲ್ಲದೆ ನಿಮ್ಮ ಮೇಡಮ್ ಅಮೂಲ್ಯ ಮುಂಚೆ ಒಪ್ಕೊಂಡು ಆಮೇಲೆ ಕೈ ಕೊಟ್ರು. ಫ್ಯಾಮಿಲಿಯವರೆಲ್ಲ ಹೀಗೆ ಕೈ ಎತ್ತಿರುವಾಗ ನಾನು ಹೋಗದೆ ಇನ್ಯಾರು ಹೋಗೋದಕ್ಕಾಗತ್ತೆ. ಫೋನ್ ಚಾರ್ಜ್ಗೆ ಹಾಕಿದ್ದೀನಿ, ಹೋಗಿ ತರ್ತೀನಿ. ಲೋ ಕಾಂತ, ಹೇಳದಷ್ಟು ಕೇಳ್ಕೊಂಡಿರೋದು ಬಿಟ್ಟು ಕೇಳಿ ಕೇಳಿ ನೀನೇ ಓಡಿಸ್ಕೊಂತೀಯಲ್ಲ, ಬೇಕಿತ್ತ ನಿನಗೆ?
ಡ್ಯಾಮೇಜ್. ಎಂಥ ಜನ ಇರ್ಬೋದು ಚಾರ್ಜ್ ಹಾಕಿರೋ ಫೋನ್ ತೆಗೆದು ಅದು ನನ್ನ ಚಾರ್ಜರಲ್ಲೇ ಫೋನ್ನ ಚಾರ್ಜ್ ಮಾಡ್ಕೋತಿದ್ದಾರೆ. ಇವರೆಲ್ಲ ಯಾವಾಗ ಉದ್ದಾರ ಆಗ್ತಾರೋ. ಮೈನ್ ಇಸ್ ಅ ಟೋಟಲಿ ಡಿಫ್ರೆಂಟ್ ಚಾರ್ಜರ್. ಸರಿಯಾಗಿ ಫಿಟ್ ಕೂಡ ಆಗ್ತಿಲ್ಲ ಇದಕ್ಕೆ. ಮ್ಯಾನ್ಸ್ಲೆಸ್ ಪೀಪಲ್. ಜನನಪ್ಪ, ಫೋನ್ ಸ್ವಿಚ್ ಆಫ್ ಆಗೋ ರೇಂಜರ್ ಇದೆ, ಅದನ್ನು ನೋಡಿದ್ರೆ ಡಿಸ್ಕನೆಕ್ಟ್ ಮಾಡಿ ಚಾರ್ಜರ್ನ ಎತ್ಕೊಂಡು ಹೋಗ್ಬಿಡ್ತಾರೆ. ಜನ ಯಾವಾಗ ಉದ್ಧಾರ ಆಗ್ತಾರೋ. ಸದ್ಯ ಫೋನ್ ಕತ್ಕೊಂಡು ಹೋಗ್ಲಿಲ್ವಲ್ಲ, ನೋಡ್ಕೊಳಕ್ ಬೇರೆ ಯಾರೂ ಇರಲಿಲ್ಲ. ಅಯ್ಯೋ ದೇವ್ರೆ ದೇವ್ರೆ, ನಿನ್ನೆ ತಾನೇ ಇವನು ಮೈಸೂರು ಅಂದಿದ್ನಲ್ವಾ. ತಗೊಳ್ಳಿ. ಇದಕ್ಕೆ ಹೇಳೋದು ಈಡು ಜೋಡು ಅಂತ. ಅಲ್ಲ, ಬಾಸು ಪೆಟ್ರೋಲ್ ಹಾಕ್ಸಕ್ ಬಂದ ಜಾಗದಲ್ಲಿ ಇವ್ರು ಇದಾರಲ್ಲ, ಇರು ಕರೆದು ಬಿಡೋಣ. ಅಮೂಲ್ಯ ಮೇಡಮ್, ಅಮೂಲ್ಯ ಮೇಡಮ್, ಅಮೂಲ್ಯ ಮೇಡಮ್, ಅಮೂಲ್ಯ ಮೇಡಮ್, ಕಾಂತ ಕಾಂತ, ಅಮೂಲ್ಯ ಮೇಡಮ್, ಕಾಂತ ಕಾಂತ ಮೇಡಮ್. ಅಮೂಲ್ಯ ಮೇಡಮ್, ಕಾಂತ ಕಾಂತ ಮೇಡಮ್. ರೇ ಕಾಂತ, ಏನ್ ಮಾಡ್ತೀವಿ? ಬಾಸ್ ಅಲ್ಲಿ ನೋಡಿ ಬಾಸ್, ಅಮೂಲ್ಯ ಮೇಡಮ್ ಅಲ್ಲಿ ಅಲ್ಲಿ ಅಲ್ಲಿ. ಸಾರಿ ಸಾರಿ ಸಾರಿ, ಅಲ್ಲಿ ಅಲ್ಲಿ ಮೇಡಮ್ ಮೇಡಮ್. ಛೇ, ಟೆನ್ಷನಲ್ಲಿ ಮೊಬೈಲ್ ಚಾರ್ಜ್ ಆಗಿದೆಯೋ ಇಲ್ವೋ ಅಂತ ನಾನು ನೋಡಲಿಲ್ಲ. ಚಾರ್ಜರು ತಂದಿಲ್ಲ. ಏನು ಮಾಡೋದೀಗ? ವೇದಾಂತಿದ್ದೆ ಊರಿಗೆ ಬಂದಿದ್ದಾನೆ ಅಂತ ಗೊತ್ತಿದ್ರು ಅವನ್ನ ಇಲ್ಲಿಗೆ ಕರ್ಸೋದಕ್ಕಾಗಲ್ಲ. ಅವನು ಇಲ್ಲಿಗೆ ಬಂದು ವಿಷಯ ಗೊತ್ತಾದರೆ ಯಾರನ್ನೂ ಸುಮ್ಮನೆ ಬಿಡಲ್ಲ. ಇವ್ರಿಗೆ ಬಂದು ಕತ್ತಿ ಆಗಲೇಬೇಕು. ಆದರೆ ವೇದಾಂತ್ ಕೋಪದಲ್ಲಿ ದುಡುಕಿ ಎಡ್ವರ್ಟ್ ಆಗಿ ಆ ಕ್ಯಾಪಲ್ಲಿ ಕಿಶನ್ ಅತ್ತಿಗೆ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ರೆ, ಅಯ್ಯೋ ಹಾಗಾಗಲೇಬಾರ್ದು. ಒಂದು ಸಲ ಇಂಟರ್ನೆಟ್ಟಲ್ಲಿ ಬಂತು ಅಂದರೆ ಆಮೇಲೆ ಏನೇ ಮಾಡಿದ್ರು ಮರ್ಯಾದೆ ಅಂತೂ ವಾಪಸ್ ತರೋದಕ್ಕಾಗಲ್ಲ. ಮದುವೆಗೆ ಬಂದಿದ್ದೀನಿ, ಅಟೆಂಡ್ ಮಾಡಿ ಹೋಗ್ಬಿಡ್ತೀನಿ. ನನ್ನ ನಿಮಗೆ ಮೇಕಪ್ ಮಾಡೋದಕ್ಕೆ ಅಂತ ಕಳಿಸಿದ್ದಾರೆ ಮೇಡಮ್. ಇದು ನಿಮ್ಮ ಡ್ರೆಸ್, ಹಾಕ್ಕೊಳ್ಳಿ. ನೀವು ನನಗೆ ಯಾಕೆ ಮೇಕಪ್ ಮಾಡ್ತೀರಾ? ಅಲ್ಲ, ಮದುವೆಗೆ ಯಾರಾದರೂ ಇಂಥ ಬಟ್ಟೆ ಹಾಕೋತಾರ? ನನ್ನ ಹತ್ರ ಬೇರೆ ಡ್ರೆಸ್ ಇದೆ. ಸರ್ ನಿಮಗೆ ಇದೇ ಡ್ರೆಸ್ ಹಾಕ್ಕೊಳ್ಳೋದಕ್ಕೆ ಹೇಳಿದ್ರು. ಏನು ಮಾತಾಡ್ತಿದ್ದೀರಾ? ನಾನು ಬಂದಿರೋದು ಮ್ಯಾರೇಜ್ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ. ನಾನು ನನ್ನ ಬಟ್ಟೆ ತಂದಿದ್ದೀನಿ. ನಿಮ್ಮ ಸರ್ ಕೊಡೋದೇನು ಬೇಕಾಗಿಲ್ಲ.
ಅವಾಗ್ಲಿಂದ ಯಾಕೆ ಮದುವೆ ಅಂತಿದ್ದೀರಾ ಮೇಡಮ್? ಇಲ್ಲಿ ಯಾವ ಮದುವೆನೂ ಇಲ್ಲ. ಪೊಲಿಟಿಷಿಯನ್ಸ್ ಮಾತ್ರ ಇಲ್ಲಿದ್ದಾರೆ. ಇದು ಅವ್ರದ್ದೇ ಗೆಟ್ ಟುಗೆದರು. ಮದುವೆನೂ ಇಲ್ಲ, ಎಂಥದೂ ಇಲ್ಲ. ನಿಮ್ಮನ್ನು ಕರೆಸಿರೋದು ಇಲ್ಲೆಲ್ಲರ ಮುಂದೆ ಕುಣಿಯೋಕ್ಕಲ್ವಾ? ನೀವು ಡ್ಯಾನ್ಸರ್ ತಾನೆ? ಇಲ್ಲಿ ನಡೀತಿರೋದು ಮದುವೆ ಅಲ್ವಾ? ಅವಾಗಿಂದ ನೀವು ಕೇಳಿದ್ದನ್ನೇ ಕೇಳ್ತಿದ್ದೀರಲ್ಲ. ಇಲ್ಲಿ ಯಾವ ಮದುವೆನೂ ನಡೀತಾ ಇಲ್ಲ. ನೀವು ಬೇಗ ಡ್ರೆಸ್ ಮಾಡ್ಕೊಳ್ಳಿ, ನಾನು ಮೇಕಪ್ ಮಾಡಬೇಕು. ಆಮೇಲೆ ಲೇಟ್ ಆಯಿತು ಅಂದರೆ ಕಿಶನ್ ಸರ್ ನನ್ನ ಸಾಯಿಸೇ ಬಿಡ್ತಾರೆ. ಅಮೂಲ್ಯ, ಸ್ನೇಹ ನೀನು ಹೋಗು. ಅಮೂಲ್ಯ, ನೀನಿನ್ನೂ ರೆಡಿ? ಏನು ಮಾಡ್ತಾ ಇದೆಯಾ ಅಮೂಲ್ಯ? ಪೋಸ್ಟ್ ಮೇಲೆ ಆರೋಗ್ಯ ಎಷ್ಟು ಕೈ ಮಾಡ್ತಾರ? ಮುಚ್ಚೋ ಬಾಯಿ. ನೀನು ಏನು ಅನ್ಕೊಂಡಿದ್ಯಾ? ನೀನು ಕಳ್ಸೋ ಡ್ರೆಸ್ನ ಹಾಕೊಂಡು ಕುಣಿಯಕ್ಕೆ ಬಂದಿಲ್ಲ ನಾನು. ಒಪ್ಕೊಂಡು ಇಲ್ಲಿವರೆಗೆ ಬಂದು ಕಾಸ್ಟ್ಯೂಮ್ ಬಗ್ಗೆ ನಕರ ಮಾಡಿದ್ರೆ ಹೇಗೆ? ಬಟ್ಟೆ ತುಂಬ ದೊಡ್ಡದಾಯ್ತಾ? ಇನ್ನು ಚಿಕ್ಕದು ಕೂಡ ಇದೆ, ಕಳಿಸ್ಲಾ? ಏಯ್, ಅತ್ತಿಯಾಗಿ ಆಡ್ಬೇಡ. ನೀನು ನನ್ನ ಕರೆದಿದ್ದು ಮ್ಯಾರೇಜ್ ಫಂಕ್ಷನ್ ಅಂತ. ಎಲ್ಲರೂ ಸೇರಿಕೊಂಡು ಸುಳ್ಳು ಹೇಳಿದ್ದೀರಾ ಅಲ್ವಾ? ಇದು ಮ್ಯಾರೇಜ್ ಫಂಕ್ಷನ್ಗಿಂತನೂ ಚೆನ್ನಾಗಿರುತ್ತೆ. ಮ್ಯಾರೇಜು ಫ್ಯಾಮಿಲಿ ಮೆಂಬರ್ಸ್ಗೆ, ಇದು ನಮ್ಮಂಥ ಬ್ಯಾಚುಲರ್ಸ್ಗೆ. ಶಟ್ ಅಪ್. ನಾನು ಧೈರ್ಯ ಇಲ್ದಿರೋ ಅಳ್ಮುಂಜಿ ಅಲ್ಲ. ನೀನು ಹೇಳಿದ್ನೆಲ್ಲ ಕೇಳ್ಕೊಂಡಿರ್ತೀನಿ ಅಂತ ಅನ್ಕೋಬೇಡ. ಬಂದ್ಬಿಟ್ಟಿದ್ದೀನಿ ಅಂದ ಮಾತ್ರಕ್ಕೆ ಅಡ್ವಾಂಟೇಜ್ ತಗೋಬೋದು ಅಂತ ನಿನ್ನ ಮನಸ್ಸಲ್ಲಿದ್ರೆ ನಿನಗಿಂತ ದೊಡ್ಡ ಇಡಿಯಟ್ ಬೇರೆ ಯಾರು ಇಲ್ಲ ತಿಳ್ಕೊ. ಸುಮ್ಮನೆ ಅದಕ್ಕೆ ವಿಡಿಯೋನ ಡಿಲೀಟ್ ಮಾಡು, ನಾನು ನೋಡಬೇಕು. ಆ ಹೀರೋಯಿನ್ ಬದಲು ಇವಳು ಕರೆಸೋ ಪ್ಲ್ಯಾನ್ ಬಗ್ಗೆ ನನಗೆ ಕ್ಲಾರಿಟಿನೇ ಇರಲಿಲ್ಲ. ಬಟ್ ಈಗ ನನಗೆ ಅನ್ನಿಸ್ತಾ ಇದೆ, ನಾವು ತುಂಬಾ ಒಳ್ಳೆ ಕೆಲಸ ಮಾಡಿದ್ವಿ ಕಿಶನ್. ಹೇಳ್ದಷ್ಟು ಕೇಳ್ಕೊಂಡು ಬಿದ್ದಿರೋರಿಗಿಂತ ನಕರ ಮಾಡೋರನ್ನ ಪಳಗ್ಸೋದ್ರಲ್ಲೇ ಇರೋದು ಮಜಾ. ಪರವಾಗಿಲ್ಲ ಮಾವ, ನೀವು ಬರೇ ಇದ್ದೀರಾ. ಈ ಹೆಣ್ಣಿಗೆ ತುಂಬಾ ರೋಷ ಇದೆ. ಐ ಲೈಕ್ ಇಟ್ ಕಿಶನ್. ಬೇಗ ರೆಡಿ ಮಾಡಿ ಕರ್ಕೊಂಡು ಬಾ. ಹಾಲಿ ಮಾಜಿ ಮಂತ್ರಿಗಳೆಲ್ಲ ಕಾಯ್ತಾ ಇದ್ದಾರೆ. ಎಲ್ಲರ ಕಣ್ಣು ತಂಪಾಗಲಿ. ಸೊಕ್ಕಿದೆ ನಿಜ, ಆದರೆ ನಿನ್ನ ಜುಟ್ಟು ನನ್ನ ಕೈಲಿದೆ. ಮಾವ ಹೇಳದ್ಮೇಲೆ ಮುಗಿದೋಯ್ತು. ರೆಡಿಯಾಗಿ ಬರ್ತಾ ಇರ್ಬೇಕಷ್ಟೇ. ಏಯ್ ನೀಚ, ಜನ ನನ್ನ ಮುಂದಿನ ಜನನಾಯಕ ಅಂತಾರೆ. ನಿನ್ನಂತ ಮುದ್ದಾದ ಹುಡುಗಿ ಹೀಗೆಲ್ಲ ಬೈಬೋದ? ನೋಡೋ, ನೀನು ಹತ್ತಿಗೆ ವಿಡಿಯೋ ನನ್ನ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ಇಲ್ಲ. ನೀ ರೆಡಿಯಾಗಿ ಬಂದು 4 ಸ್ಟೆಪ್ ಹಾಕಿದ್ರೆ ನಿನ್ನ ಕಣ್ಣೆದ್ರೆ ಈ ವಿಡಿಯೋ ಡಿಲೀಟ್ ಮಾಡಿಬಿಡ್ತೀನಿ. ನಿನ್ನ ಮೇಲೆ ಅಲ್ಲ ನನ್ನ ಮೇಲೆ ಆಣ. ಇದೇನೋ ಕಿಶೋರ್, ಮೈ ತುಂಬಾ ಸೀರೆ ಉಡ್ಸ್ಕೊಂಡು ಕರ್ಕೊಂಡ್ ಬಂದಿದೀಯಾ? ಬರೀ ತೋಳ್ ಮಾತ್ರ ಕಾಣಿಸಿದ್ರೆ ಸಾಕಾಗಲ್ಲ. ಏನೇ ಇದು? ಸೀರೆ ಉಡಕ್ಕೇನೆ ಇಲ್ಲಿ ನಿನ್ನ ಕರೆಸಿರೋದು? ನಾನು ಕೊಟ್ಟ ಡ್ರೆಸ್ಸಲ್ಲೇ ನಮ್ಮ ಹತ್ರ ಡಬಲ್ ಗೇಮಾ? ನೀನು ಬಂದಿಲ್ಲ ಅಂದಿದ್ದಿದ್ರೆ ನಮ್ರತನ ಕರೆಸ್ತಿದ್ವಿ. ಅವಳು ಬರ್ದಿರೋ ಥರ ಮಾಡಿ ಇಲ್ಲೆಲ್ಲ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನೀನೇನೋ ನನಗೆ ಹೇಳೋದು? ನಿನ್ನನ್ನು ಮಾತಾಡ್ಸಿಲ್ಲ. ನಿಲ್ಲಯ್ಯ, ಏನ್ ನೀವುಗಳು ಆಡಿದ ಆಟನಾ? ಹೆಣ್ಮಕ್ಳು ಅಂದ್ರೆ ಆಟದ ಗೊಂಬೆಗಳು ಅಂದ್ಕೊಂಡಿದ್ದೀರಾ?
ಓಟ್ ಕೇಳುವಾಗ ಪಾಪ ಜನರನ್ನ ಯಾಮಾರಿಸಿ ಗೆದ್ಬಿಟ್ಟು ಆಮೇಲೆ ಅವ್ರ ಗೋಳ್ ಕೇಳೋದು ಬಿಟ್ಟು ಇಂಥ ನೀಚ್ ಕೆಲಸ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ ಅಲ್ವಾ? ನಿಮ್ಮ ಹತ್ರ ದುಡ್ಡಿದೆ, ಅಧಿಕಾರ ಇದೆ ಅನ್ನೋ ಕೊಬ್ಬು ಅಲ್ವಾ? ನಿಮಗಿಂತ ಜಾಸ್ತಿ ದುಡ್ಡು ಅಧಿಕಾರ ಇರೋರು ನಿಮ್ಮ ಮನೆ ಹೆಣ್ಮಕ್ಳನ್ನ ಹೀಗೆ ನಡೆಸ್ಕೊಂಡ್ರೆ ಸುಮ್ಮನಿರ್ತೀರಾ? ಅಥವಾ ನಿಮ್ಮನೆ ಹೆಣ್ಮಕ್ಳನ್ನು ಹೀಗೆ ನೋಡ್ತೀರಾ? ನಿಮ್ಮ ಬಟ್ಟೆ, ನಿಮ್ಮ ಓಡಾಡೋ ಕಾರು, ನಿಮ್ಮ ಈ ಶೋಕಿಗೂ ಜನರು ದುಡ್ಡೇ ಬೇಕು. ನೀವು ಜನನಾಯಕರಲ್ಲ, ಮಾಡ್ರನ್ ಭಿಕ್ಷಕರು. ನಿಮ್ಮನ್ನ ಆರಿಸಿ ಕಳಿಸ್ತವ್ರಿಗೆ ಒಳ್ಳೇದಂತೂ ಮಾಡಲ್ಲ. ಹಾಗಿದ್ಮೇಲೆ ಇಂಥ ದುರ್ಬುದ್ಧಿ ಯಾಕ್ರೋ? ನಿಮ್ಮ ಜನ್ಮಕ್ಕೆ ಕಚ್ಚಡ ಕೆಲಸ ಮಾಡೋದಲ್ದೆ ಅದನ್ನ ಬಳಸ್ಕೊಂಡು ಹೆಣ್ಮಕ್ಳ ಜೀವನನ ಹಾಳು ಮಾಡಕ್ ನೋಡ್ತೀರಾ? ಅಲ್ಲೇ ನಿಕ್ಕೋ. ಒಂದೇ ಒಂದ್ ಹೆಜ್ಜೆ ಮುಂದೆ ಬಂದ್ರು ನಾಳೆ ಬೆಳಿಗ್ಗೆ ಸೂರ್ಯನ ಮುಖ ನೋಡಕ್ಕಾಗದೆ ಮುಖ ಮರೆಸ್ಕೊಂಡು ಕತ್ತಲೆ ಕಳಿಬೇಕಾಗತ್ತೆ. ನೀನು ನೀಚ್ ಕೆಲಸ ಹೊರಗಡೆ ಗೊತ್ತಾದ್ರೆ ನೀನಷ್ಟೇ ಅಲ್ಲ, ನಿನ್ನಂತೊಂದು ಬಾಲ ಬಿಚ್ಚೋಕ್ ಬಿಟ್ಟಿರೋ ಈ MLA ಕತೆನೂ ಮುಗ್ದೋಗುತ್ತೆ. ನಮ್ಮ ಮಾನ ಕಳಿಯೋ ಬಗ್ಗೆ ಮಾತಾಡೋದಕ್ಕೆ ಎಷ್ಟೇ ಧೈರ್ಯ ನಿನಗೆ? ನೀನೇ ಇಲ್ಲಿಂದ ಆಚೆ ಹೋಗಲ್ಲ, ನಿನ್ನ ಮಾನನೇ ಉಳಿಯಲ್ಲ. ಇವತ್ತು ಎತ್ತಾಕೊಂಡು ಹೋಗ್ರು ಇವನ್ನ. ಅವಳನ್ನ ಮುಟ್ಟೋದೇ ಅವಳಿಗೆ ನೀವು ಉಸಿರಾಗಿದ್ರು ಅದೇ ನಿಮ್ ಕೊನೆ ಉಸಿರಾಗಿರುತ್ತೆ. ಈಗ ತಮಾಷೆ ಇಲ್ಲ ಸಾಕು. ವಿಕ್ಕಿ ಮದುವೆ ಫಿಕ್ಸ್ ಆಗಿದೆ. ಅದನ್ನ ನೋಡ್ತಿದ್ದಂಗೆ ಮುಗಿದೋಗುತ್ತೆ. ಆದ್ರೆ ನಿಮ್ಮಮ್ಮನ ಹಠ ಕಡಿಮೆ ಆಗಲ್ಲ. ಅದ್ರಲ್ಲಿ ಅಮ್ಮ ಹಠ ಮಾಡೋದೇನಿದೆ ಅಜ್ಜಿ? ನೀನು ತಾಯಿಯಾಗಿದ್ರೆ ಗೊತ್ತಾಗಿರೋದು ಅವಳ ಸಂಕಟ ಏನು, ಯಾಕೆ ಹಠ ಮಾಡ್ತಾಳೆ ಅಂತ. ಇನ್ನೊಂದ್ಸಲ ಹೇಳಜ್ಜಿ, ಅರ್ಥ ಆಗ್ಲಿ. ಬೇಗ ನಾಟಲ್ಲ, ದಪ್ಪ ಚರ್ಮ. ಸಿಚುವೇಶನ್ಗೆ ಬೆಂಕಿ ಹಚ್ಚೋದನ್ನ ಹೆಣ್ಮಕ್ಳ ಹತ್ರನೇ ಕಲಿಬೇಕು. ನೋಡಪ್ಪ ವೇದಾಂತು, ಯಾವುದೇ ತಾಯಿ ಆದ್ರೂ ಮೊದಲೇ ಮಗನಿಗೆ ಮದ್ವೆ ಆಗದೆ ಎರಡನೇ ಮಗನಿಗೆ ಮದ್ವೆ ಆಗತ್ತೆ ಅಂದ್ರೆ ಅದನ್ನ ಸಹಿಸೋದು ಕಷ್ಟನೇ. ಅದು ಅಲ್ಲದೆ ನೀನು ಅವಳ ಮುದ್ದಿನ ಮಗ, ನೀನಂದ್ರೆ ಅವಳಿಗೆ ಪ್ರಾಣ ಕಣೋ. ಅದೆಲ್ಲ ಸರಿ ಅಜ್ಜಿ, ಆದ್ರೆ ನಾನು ನಂದೇ ಆದ ಪ್ರಿನ್ಸಿಪಲ್ಸ್ಗಳನ್ನ ಇಟ್ಕೊಂಡ್ ಬದುಕ್ತಿರೋನು. ನನಗೆ ಮದ್ವೆಗಿದ್ವೆಲ್ಲ ಸ್ವಲ್ಪ ಇಷ್ಟ. ಬೆಂಕಿ ಬಿತ್ತು ನಿನ್ ಪ್ರಿನ್ಸಿಪಾಲ್ಗೆ. ಹೆತ್ತ ತಾಯಿ ಹೊಟ್ಟೆ ಉರಿಸಿ ನೀನೇನೇ ಸಾಧ್ಯ ಮಾಡಿದ್ರು ಅದಕ್ಕೆ ಬೆಲೆ ಇಲ್ಲ, ತಿಳ್ಕೊ. ಸುಹಾಸಿನಿಗೂ ಆರೋಗ್ಯ ಸರಿ ಇರಲ್ಲ. ನನಗೂ ಕಾಡು ಬಾ ಅನ್ನತ್ತೆ, ಊರ್ ಹೋಗೋ ಅನ್ನತ್ತೆ. ಹೀಗೆಲ್ಲ ಇರುವಾಗ ನೀನು ಹಠ ಮಾಡ್ಬೋದಾ? ನೀನ್ ಒಪ್ತೀಯ ಅಂದ್ರೆ ನನ್ನ ಹತ್ರ ಒಂದಷ್ಟು ಹುಡುಗಿಯರ ಫೋಟೋ ಇದೆ, ತೋರಿಸ್ತೀನಿ. ಇದ್ಯಾಕೋ ಅತಿ ಆಯ್ತು. ಸ್ಪರ್ಶ ಜ್ಞಾನನು ಕಳ್ಕೊಂಡಿದ್ದಾಳೆ ಅಂದ್ರೆ ಇದು ಗ್ಯಾಪ್ ಅಲ್ಲಿ ಆಗಿರೋ ಲವ್ ಕ ಪ್ಯಾರ್ ಎಫೆಕ್ಟೆ. ಲವ್ವ ಅದು ಹಳೆ ಮುತ್ತಿಗೆ. ಯಾಕೋ ಇವಳು ವೇದನ್ ಭವನ್ ಗುಂಗ್ನಲ್ಲಿದ್ದಾಳ ಅಂತ. ಇರು ಮಾಡ್ತೀನಿ. ಅರೆ ವೇದನ್ ಬಾವ ಬನ್ನಿ ಬನ್ನಿ. ವೇದನ್
ಹೋಗಿದ್ದಾನ? ಎಲ್ಲಿದ್ದಾನೆ? ಯಾವಾಗ ಬಂದ? ನಿಜವಾಗ್ಲೂ ಬಂದಿದ್ದಾನೆ? ಎಲ್ಲಿದ್ದಾನೆ? ಆದ್ಯ ನೀನೇನು ಮಾತಾಡ್ಬೇಡ. ಯಾವಾಗಲೂ ಅಮ್ಮು ಮತ್ತು ವೇದಾಂತ್ ಮಧ್ಯೆ ಏನೋ ಇದೆ ಅಂತ ಡೌಟ್ ಪಡ್ತಿದೆಯಲ್ಲ, ಅದು ಇವತ್ತು ಕ್ಲಿಯರ್ ಆಗುತ್ತೆ. ತಗೋ ತಗೊಳ ನೋಡ. ನಂಗೆ ಇವ್ರು ಯಾರು ಬೇಡ ಅಜ್ಜಿ. ಗೊತ್ತಿತ್ತು ಕಣ ನೀನು ಹೀಗೆ ಹೇಳ್ತೀಯ ಅಂತ. ನಿಮ್ಮ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ದರೆ ಅದನ್ನಾರು ಹೇಳ್ಬೋದಲ್ಲ. ನನಗೆ ಈಗಾಗಲೇ ಗರ್ಲ್ ಫ್ರೆಂಡ್ ಇದ್ದಾಳೆ ಅಜ್ಜಿ. ಅದು ನಿನಗೆ ಗರ್ಲ್ ಫ್ರೆಂಡ್ ಇದ್ದಾಳ? ಆಕ್ಚುಲಿ ಇದ್ದಾಳೆ. ಸುಮ್ಮನೆ ಇಶ್ಯೂ ಆಗುತ್ತೆ ಅಂತ ನಾನು ಯಾರ ಹತ್ರನೂ ಹೇಳಿಲ್ಲ. ಆಮೇಲೆ ಅದೇನಿಗೆ ಗೊತ್ತಿತ್ತು? ನನಗೆ ಗೊತ್ತಿತ್ತಾ? ನನ್ನ ಮೊಮ್ಮಗನ ಮನಸ್ಸು ಗೆದ್ದಿರೋ ಆ ಮುದ್ದು ಗೊಂಬೆ ಯಾರು ಅಂತ ಹೇಳಿ. ಅಜ್ಜಿ ನಮ್ಮ ಅಮೂಲ್ಯ. Sorry.